ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯ ಯೂಟ್ಯೂಬ್ ಚಾನಲ್ ವೀಕ್ಷಕರೇ, ತಮಗೆಲ್ಲರಿಗೂ ನಮಸ್ಕಾರಗಳು. ವಿದ್ಯಾರ್ಥಿಗಳೇ, ಈ ದಿವಸ NMMS 8ನೇ ತರಗತಿಗೆ ಸಂಬಂಧಪಟ್ಟಂತೆ ವಿಜ್ಞಾನ ವಿಷಯದಲ್ಲಿ ಭೌತಶಾಸ್ತ್ರ ಅದರಲ್ಲಿ ಮುಂದುವರೆದ ಪ್ರಶ್ನೆಗಳನ್ನು ಅಭ್ಯಾಸ ಮಾಡೋಣ. ಇದು NMMSಲ್ಲಿ ಪೇಪರ್ 2ಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳಾಗಿದೆ. ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇಲ್ಲಿ ಟಾಪಿಕ್ ಯಾವುದಪ್ಪ ಅಂದರೆ ಸೌಂಡ್, ಶಬ್ದ. ಈ ಪಾಠದಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ. ಒಬ್ಬ ಹುಡುಗನು ಉಂಟು ಮಾಡಿದ ಶಬ್ದವು 4 ಸೆಕೆಂಡ್ಗಳಲ್ಲಿ ಹಿಮ್ಮರಳಿ ಬರುತ್ತದೆ. ಪ್ರತಿಫಲಿಸುವ ವಸ್ತು ಮತ್ತು ಹುಡುಗನ ನಡುವಿನ ದೂರ ಎಷ್ಟಿರುತ್ತೆ? ಆನ್ಸರ್ ಆಪ್ಷನ್ ಎ 692 ಮೀಟರ್ ಇರುತ್ತೆ. ಒಬ್ಬ ಹುಡುಗನು ಉಂಟು ಮಾಡಿದ ಶಬ್ದ 4 ಸೆಕೆಂಡ್ಗಳಲ್ಲಿ ಹಿಮ್ಮರಳಿ ಬಂತು ಅಂದರೆ ಪ್ರತಿಫಲಿಸುವ ವಸ್ತು ಮತ್ತು ಹುಡುಗನ ನಡುವಿನ ದೂರ 692 ಮೀಟರ್. ನೆಕ್ಸ್ಟ್ ಪ್ರಶ್ನೆ. ಚಲಿಸುತ್ತಿರುವ ವಾಹನವೊಂದು ಹಾರ್ನ್ ಮಾಡುತ್ತಿದೆ. ಹಾರ್ನ್ ಶಬ್ದದ ತೀವ್ರತೆ ವಾಹನದ ಮುಂಭಾಗದಲ್ಲಿ ಹೆಚ್ಚಾಗಿದ್ದು ಹಿಂಭಾಗದಲ್ಲಿ ಕಡಿಮೆಯಾಗಿರುತ್ತದೆ. ಇದಕ್ಕೆ ಕಾರಣವೇನು? ವಾಹನದ ಮುಂಭಾಗದಲ್ಲಿ ಶಬ್ದದ ಆವೃತ್ತಿ ಹೆಚ್ಚಾಗಿದ್ದು ಹಿಂಭಾಗದಲ್ಲಿ ಅದು ಕಡಿಮೆ ಇರುತ್ತದೆ. ವಾಹನದ ಮುಂಭಾಗದಲ್ಲಿ ಶಬ್ದದ ಪಾರ ಹೆಚ್ಚಾಗಿದ್ದು ಹಿಂಭಾಗದಲ್ಲಿ ಅದು ಕಡಿಮೆ ಇರುತ್ತದೆ. ವಾಹನದ ಮುಂಭಾಗದಲ್ಲಿ ಶಬ್ದದ ತರಂಗ ದೂರ ಹೆಚ್ಚಾಗಿದ್ದು ಹಿಂಭಾಗದಲ್ಲಿ ಕಡಿಮೆ ಇರುತ್ತದೆ. ವಾಹನದ ಮುಂಭಾಗದಲ್ಲಿ ಪಾರ ಹೆಚ್ಚಾಗಿದ್ದು ಹಿಂಭಾಗದಲ್ಲಿ ಆವೃತ್ತಿ ಹೆಚ್ಚಾಗಿರುತ್ತದೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಆಗಿದೆ. ವಾಹನದ ಮುಂಭಾಗದಲ್ಲಿ ಶಬ್ದದ ಆವೃತ್ತಿ ಹೆಚ್ಚಾಗಿದ್ದು ಹಿಂಭಾಗದಲ್ಲಿ ಅದು ಕಡಿಮೆಯಾಗಿರುತ್ತದೆ. 32ನೇ ಪ್ರಶ್ನೆ. ಒಂದು ಮೂಲದಿಂದ ಉತ್ಪತ್ತಿಯಾದ ಶಬ್ದದ ಪಾರವು ಹೆಚ್ಚಾಗಿ ಘೋಷವೂ ಹೆಚ್ಚಾಗುತ್ತದೆ. ಇದರಿಂದ ಶಬ್ದವು ಆಪ್ಷನ್ ಎ ಕೇಳಿಸುವುದೇ ಇಲ್ಲ, ಕ್ಷೀಣವಾಗುತ್ತದೆ. ದೂರ ಹೆಚ್ಚಾದಂತೆ ಶಬ್ದವು ಕಡಿಮೆಯಾಗುತ್ತದೆ, ಹೆಚ್ಚು ದೂರ ಕೇಳಿಸುತ್ತದೆ. ಆನ್ಸರ್ ಏನು? ಆಪ್ಷನ್ ಡಿ, ಹೆಚ್ಚು ದೂರ ಕೇಳಿಸುತ್ತದೆ. ಪಾರವು ಹೆಚ್ಚಾಗಿ ಘೋಷವು ಹೆಚ್ಚಾಗೋದ್ರಿಂದ ಅದು ಹೆಚ್ಚು ದೂರ ಕೇಳಿಸುತ್ತೆ ಶಬ್ದ ಅಂತ. 33ನೇ ಪ್ರಶ್ನೆ. ಸೊಳ್ಳೆಗಳು ಹಾರಾಡುವಾಗ ರೆಕ್ಕೆಯ ಕಂಪನಗಳಿಂದ ಶಬ್ದ ಕೇಳಿಸುತ್ತದೆ, ಆದರೆ ರೆಕ್ಕೆಗಳ ಕಂಪನಗಳು ಕಣ್ಣಿಗೆ ಕಾಣುವುದಿಲ್ಲ. ಇದಕ್ಕೆ ಕಾರಣ ರೆಕ್ಕೆಗಳ ತರಂಗದ ಉದ್ದ ಹೆಚ್ಚಾಗಿರುತ್ತದೆ, ಕಂಪನಾಂಕ ಹೆಚ್ಚಾಗಿರುತ್ತದೆ, ಕಂಪನದ ಅವಧಿ ಹೆಚ್ಚಾಗಿರುತ್ತದೆ, ತರಂಗದ ಪಾರ ಹೆಚ್ಚಾಗಿರುತ್ತದೆ. ಸೊ ಇದಕ್ಕೆ ಆನ್ಸರ್ ಕಂಪನಾಂಕ ಹೆಚ್ಚಾಗಿರುತ್ತದೆ, ಹೈ ಫ್ರೀಕ್ವೆನ್ಸಿ ಆಫ್ ವಿಂಗ್ಸ್. ಹಾಗಾಗಿ ಅದು ನಮ್ಮ ಕಣ್ಣಿಗೆ ಕಾಣಿಸಲ್ಲ. ಇಲ್ಲಿ ಆಪ್ಷನ್ ಡಿ, ದ ಸೌಂಡ್ ಬಿಕಮ್ಸ್ ಆಡಿಯಬಲ್ ಫಾರ್ ಎ ಲಾಂಗರ್ ಡಿಸ್ಟೆನ್ಸ್. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 34ನೇ ಪ್ರಶ್ನೆ. ವಿಭಿನ್ನ ಉಷ್ಣತೆಯನ್ನು ಹೊಂದಿರುವ 4 ರಾಜ್ಯಗಳನ್ನು ನೀಡಿದೆ. ಇವುಗಳಲ್ಲಿ ಯಾವ ರಾಜ್ಯದಲ್ಲಿ ಸಾಮಾನ್ಯವಾಗಿ ಶಬ್ದದ ವೇಗ ಕಡಿಮೆ ಇರುತ್ತದೆ? ಜಮ್ಮು ಮತ್ತು ಕಾಶ್ಮೀರ, ರಾಜಸ್ಥಾನ, ಕಾರ್ಗಿಲ್, ಕರ್ನಾಟಕ. ಯಾವ ರಾಜ್ಯದಲ್ಲಿ ಸಾಮಾನ್ಯವಾಗಿ ಶಬ್ದದ ವೇಗ ಕಡಿಮೆ ಇರುತ್ತದೆ? ಆನ್ಸರ್ ಆಪ್ಷನ್ ಬಿ, ರಾಜಸ್ಥಾನ. 35ನೇ ಪ್ರಶ್ನೆ. 20 ಸೆಂಟಿಮೀಟರ್ ತರಂಗ ದೂರವಿರುವ ಒಂದು ತರಂಗವು 10 ಸಂಪೀಡನೆಗಳನ್ನು 11 ವಿರಳನಗಳನ್ನು ಉಂಟು ಮಾಡಿದಾಗ ಅದು ಚಲಿಸುವ ದೂರ ಎಷ್ಟು? ಸೊ ಆನ್ಸರ್ ಆಪ್ಷನ್ ಬಿ, 200 ಸೆಂಟಿಮೀಟರ್. ಆಪ್ಷನ್ ಬಿ, 200 ಸೆಂಟಿಮೀಟರ್. 36ನೇ ಪ್ರಶ್ನೆ. ಒಂದು ಶಾಲೆಯ ಗಂಟೆ 4 ಕಿಲೋ ಹರ್ಟ್ಜ್ ಆವೃತ್ತಿ ಮತ್ತು 10 ಸೆಂಟಿಮೀಟರ್ ತರಂಗ ದೂರದ ಶಬ್ದವನ್ನು ಉಂಟು ಮಾಡುತ್ತದೆ. ಶಾಲೆಯಿಂದ 1 ಕಿಲೋಮೀಟರ್ ದೂರದಲ್ಲಿರುವ ವಿದ್ಯಾರ್ಥಿಗೆ ಈ ಶಬ್ದವು ಕೇಳಿಸಲು ತೆಗೆದುಕೊಳ್ಳುವ ಸಮಯ ಎಷ್ಟು? ಆನ್ಸರ್ ಆಪ್ಷನ್ ಡಿ, 2.5 ಸೆಕೆಂಡ್. 37ನೇ ಪ್ರಶ್ನೆ. ವಾಹನಗಳಲ್ಲಿ ಸೈಲೆನ್ಸರ್ಗಳನ್ನು ಬಳಸಲು ಮುಖ್ಯವಾದ ಒಂದು ಕಾರಣ ಏನು? ಆಪ್ಷನ್ ಸಿ, ಶಬ್ದದ ಪಾರವನ್ನು ಕಡಿಮೆ ಮಾಡಲು. ಸೈಲೆನ್ಸರ್ನ ಯಾಕೆ ಬಳಸ್ತಾರೆ ಅಂದರೆ ಶಬ್ದದ ಪಾರ
ಟು ಡಿಕ್ರೀಸಸ್ ದ ಆಂಪ್ಲಿಟ್ಯೂಡ್ ಆಫ್ ಎ ಸೌಂಡ್, ಶಬ್ದದ ಪಾರವನ್ನು ಕಡಿಮೆ ಮಾಡಲು ಸೈಲೆನ್ಸರ್ನ ಬಳಸ್ತಾರೆ. 30ನೇ ಪ್ರಶ್ನೆ, ಒಬ್ಬ ಸಂಗೀತಗಾರನು ಹಾಡುತ್ತಿದ್ದಾನೆ. ಈ ಸಂದರ್ಭದಲ್ಲಿ ಬದಲಾಗದ ಆತನ ಶಬ್ದದ ಒಂದು ಅಂಶ. ಹಾಡ್ತಾ ಇದ್ದಾನೆ, ಬದಲಾಗದ ಆತನ ಶಬ್ದದ ಒಂದು ಅಂಶ. ಘೋಷ, ಲೌಡ್ನೆಸ್, ತೀವ್ರತೆ, ಇಂಟೆನ್ಸಿಟಿ, ಸ್ಥಾಯಿ, ಪಿಚ್, ಕ್ವಾಲಿಟಿ, ಗುಣಮಟ್ಟ. ಯಾವುದು ಬದಲಾಗಲ್ಲ ಅಂದರೆ ಕ್ವಾಲಿಟಿ, ಗುಣಮಟ್ಟ ಬದಲಾಗಲ್ಲ. 39ರ ಪ್ರಶ್ನೆ, ಒಂದು ಕರ್ಕಶ ಧ್ವನಿ ನಿರ್ದಿಷ್ಟ ಸಮಯದಲ್ಲಿ ಪುನರಾವರ್ತನೆಯಾಗುತ್ತಿದೆ. ಇದರಿಂದಾಗಿ ಶಬ್ದದ ಧ್ವನಿ ಹೆಚ್ಚಾಗುತ್ತದೆ, ಶಬ್ದವು ಗದ್ದಲವಾಗುತ್ತದೆ, ಶಬ್ದವು ಸಂಗೀತವಾಗುತ್ತದೆ, ಶಬ್ದ ಹೆಚ್ಚಿನ ಸ್ಥಾಯಿಯನ್ನು ಪಡೆಯುತ್ತದೆ. ಕರ್ಕಶ ಧ್ವನಿ ನಿರ್ದಿಷ್ಟ ಸಮಯದಲ್ಲಿ ಪುನರಾವರ್ತನೆಯಾಗುತ್ತಿದೆ, ಇದರಿಂದಾಗಿ ಶಬ್ದವು ಸಂಗೀತವಾಗುತ್ತದೆ. ರಿಪೀಟ್ ಆದಾಗ ಆ ಕರ್ಕಶ ಧ್ವನಿ ಏನಾಗುತ್ತೆ, ಸಂಗೀತವಾಗುತ್ತದೆ. ಆನ್ಸರ್ ಆಪ್ಷನ್ ಸಿ. 40ನೇ ಪ್ರಶ್ನೆ, ಒಬ್ಬ ಸಂಗೀತಗಾರ ಉನ್ನತ ಸ್ಥಾಯಿಯಲ್ಲಿ ಹಾಡುತ್ತಿದ್ದಾನೆ. ಇದರಿಂದಾಗಿ ಆತನ ಶಬ್ದ ಏನಾಗುತ್ತೆ, ಇಂಪಾಗಿ ಕೇಳಿಸುತ್ತದೆ, ಕೀರಲಾಗುತ್ತದೆ, ಬದಲಾವಣೆ ಆಗುವುದಿಲ್ಲ, ವೈವಿಧ್ಯಮಯವಾಗಿ ಕೇಳಿಸುತ್ತದೆ. ಕೀರಲಾಗುತ್ತದೆ, ಬಿಕಮ್ಸ್ ಶ್ರಿಲ್. ಸೊ ಆನ್ಸರ್ 40ನೇ ಪ್ರಶ್ನೆಗೆ ಆಪ್ಷನ್ ಬಿ, ಬಿಕಮ್ಸ್ ಶ್ರಿಲ್ ಅಂದರೆ ಕೀರಲಾಗುತ್ತದೆ. ಹೈ ಪಿಚ್ಚರ್ ಆಡಿದಾಗ ಈ ರೀತಿ ಬರುತ್ತೆ ಅಂತ. ಇನ್ನು ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಕೊನೆಯ ಪ್ರಶ್ನೆ, ಕೆಲವು ವಸ್ತುಗಳಿಂದ ಉತ್ಪತ್ತಿಯಾಗುವ ಕಂಪನಗಳು ಕಣ್ಣಿಗೆ ಕಾಣಿಸುವುದಿಲ್ಲ. ಇದಕ್ಕೆ ಕಾರಣ ಏನು? ಕೆಲವು ವಸ್ತುಗಳಿಂದ ಉತ್ಪತ್ತಿಯಾಗುವ ಕಂಪನಗಳು ನಮ್ಮ ಕಣ್ಣಿಗೆ ಕಾಣಿಸಲ್ಲ. ಇದಕ್ಕೆ ಕಾರಣ ಕಂಪನಗಳ ಪಾರವು ಹೆಚ್ಚಾಗಿರುತ್ತದೆ, ಕಂಪನಗಳ ಆವೃತ್ತಿ ಕಡಿಮೆ ಇರುತ್ತದೆ, ಕಂಪನಗಳ ಅವಧಿ ಕಡಿಮೆ ಇರುತ್ತದೆ, ಕಂಪನಗಳ ಪಾರ ಕಡಿಮೆ ಇರುತ್ತದೆ. ಸೊ ಇಲ್ಲಿ ಆನ್ಸರು ಕಂಪನಗಳ ಪಾರ ಕಡಿಮೆ ಇರುತ್ತದೆ. ಹಾಗಾಗಿ ಕೆಲವು ವಸ್ತುಗಳಿಂದ ಉತ್ಪತ್ತಿಯಾಗುವ ಕಂಪನಗಳು ನಮ್ಮ ಕಣ್ಣಿಗೆ ಕಾಣಿಸಲ್ಲ. ಪಾರ ಅಂದರೆ ದ ಆಂಪ್ಲಿಟ್ಯೂಡ್ ಆಫ್ ವೈಬ್ರೇಷನ್ ಈಸ್ ಲೋ. ಆಂಪ್ಲಿಟ್ಯೂಡ್ ಆಫ್ ವೈಬ್ರೇಷನ್ ಲೋ ಇರೋದ್ರಿಂದ ದ ವೈಬ್ರೇಷನ್ ಪ್ರೊಡ್ಯೂಸ್ಡ್ ಬೈ ಸಮ್ ಆಬ್ಜೆಕ್ಟ್ಸ್ ಆರ್ ನಾಟ್ ವಿಸಿಬಲ್. ದಿಸ್ ಈಸ್ ಬಿಕಾಸ್ ಆಫ್ ದ ಆಂಪ್ಲಿಟ್ಯೂಡ್ ಆಫ್ ವೈಬ್ರೇಷನ್ ಈಸ್ ಲೋ. ಸೊ ಇಲ್ಲಿಗೆ ಶಬ್ದಪಟದ ಮೇಲಿರತಕ್ಕಂತಹ ಪ್ರಶ್ನೆಗಳು ಮುಕ್ತಾಯವಾಗುತ್ತೆ. ಮುಂದಿನ ವಿಡಿಯೋದಲ್ಲಿ ಚಲನೆ ಪಾಠದಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ಅಭ್ಯಾಸ ಮಾಡೋಣ. ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.